ಇವತ್ತು ನಾನು ನಾಟಿ ಸ್ಟೈಲ್ ಕೋಳಿ ಸಾರು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ 1 kg ಚಿಕನ್ಗೆ ಸಾಕಾಗುವಷ್ಟು ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿನ ಅರ್ಧ ಭಾಗ ತುರ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮೆಟೊ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿ ಮೆಣಸನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಹಾಗೆ ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ, ಅರ್ಧ ಭಾಗದಷ್ಟು ಮಸಾಲೆ ಹೂವು ಇದೆಲ್ಲವನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ನಾನಿಲ್ಲಿ ಧನಿಯಾ ಪೌಡರ್ನ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ತೆಗೆದುಕೊಂಡಿರುವಂಥ ಪ್ರತಿಯೊಂದು ಐಟಮ್ನು ಅದರಲ್ಲಿ ನಾವು ಹಾಕಬೇಕು. ನಾವು ಖಾರ ತಿನ್ನೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕಿದ್ದೀನಿ, ನಿಮಗೆ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ಇದೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಅರಿಶಿನ ಹಾಕಿ ಸ್ವಲ್ಪ ನೀರು ಸೇರಿಸಿ ಅದನ್ನು ನುಣ್ಣಕ್ಕೆ ರುಬ್ಕೋಬೇಕು. ಸಾಮಾನ್ಯವಾಗಿ ನಾವು ಖಾರ ಹಾಕಿ ಚಿಕನ್ ಸಾರು ಮಾಡ್ತೀವಿ. ಬಟ್ ಈ ರೀತಿ ನಾವು ಗ್ರೀನ್ ಮಸಾಲ ಮಾಡ್ಕೊಂಡು ಮಾಡಿದ್ರೆ ಇದು ಮುದ್ದೆ, ಚಪಾತಿ, ರೋಟಿಗೂ ಚೆನ್ನಾಗಿರುತ್ತೆ. ಮಸಾಲೆನ ನುಣ್ಣಗೆ ರುಬ್ಕೊಂಡಾದ್ಮೇಲೆ ನಾನು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಕಡಾಯಿನ ಇಡ್ತಾ ಇದ್ದೀನಿ. ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ನಮಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಚಿಕನನ್ನೇ ಅದರಲ್ಲಿ ಹಾಕ್ತಾ ಇದ್ದೀನಿ. ಎಣ್ಣೆಲಿ ಚಿಕನ್ ಫ್ರೈ ಆದಷ್ಟು ತುಂಬ ಸ್ಮೂತಾಗಿ ಬರುತ್ತೆ. ಎಣ್ಣೆಲಿ ಪೂರ್ತಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ಚಿಕನ್ ಉಪ್ಪನ್ನು ಹೀರ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನ್ ವೆಜ್ಗೆ ಆಲ್ಮೋಸ್ಟ್ ಕರಿಬೇವು ಸೊಪ್ಪು ಹಾಕಲೇಬೇಕು. ಅದಕ್ಕೆ ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕಿ ಪೂರ್ತಿ ಎಣ್ಣೆಲಿ ಫ್ರೈ ಆಗೋ ಥರ ಅದನ್ನು ಬಾಡಿಸ್ಕೋಬೇಕು. ಚಿಕನ್ನು ಹಾಫ್ ಬಾಯ್ಲ್ ಆದಮೇಲೆ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆನೇ ಹಾಕಬೇಕು. ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡಿದ್ಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ನಾನು ಮೊದಲೇ ಕಾಯಿಸಿಟ್ಕೊಂಡಿದ್ದೀನಿ. ನಾನ್ ವೆಜ್ ಮಾಡ್ಬೇಕಾದ್ರೆ ಬಿಸಿನೀರನ್ನ ಆ್ಯಡ್ ಮಾಡಿದ್ರೆ ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಹಾಕಿದ ಮೇಲೆ ಅದಕ್ಕೆ ಒಂದು ಕುದಿ ಬರೋ ತನಕ ಬಿಟ್ಟು ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಅದನ್ನು ಒಂದು 10 ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡಬೇಕು. ಬಾಯ್ಲ್ ಆದಮೇಲೆ ನಿಮಗೆ ಬೇಕಾದಷ್ಟು ಉಪ್ಪನ್ನು ನೋಡಿ ಹಾಕಿ ಅದನ್ನು ನೀವು ರೋಟಿ, ಮುದ್ದೆ ಹಾಗೂ ಅನ್ನದ ಜೊತೆ ಸರ್ವ್ ಮಾಡ್ಕೋಬೋದು. ನಾನ್ ವೆಜ್ ಮಾಡೋದು ತುಂಬ ಕಷ್ಟ ಅಂತ ಅನ್ನೋರಿಗೆ ಈ ರೆಸಿಪಿ ತುಂಬ ಈಸಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸಲ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮಾಡ್ತಿರೋ ಕುಕಿಂಗ್ ವ್ಲಾಗ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.